ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಮ್ಯಾ. ನಿಮ್ಮ ಮಕ್ಕಳು ಮೊಬೈಲ್ನಲ್ಲಿ ಗಂಟೆಗಟ್ಟಲೆ ಯೂಟ್ಯೂಬ್ ಶಾರ್ಟ್ಸ್ ಅನ್ನ ನೋಡ್ತಾ ಕೂತಿರ್ತಾರಾ ಅಥವಾ ವಾಟ್ಸಪ್ನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ಭಯ ನಿಮ್ಗಿದ್ಯಾ? ಹಾಗಿದ್ರೆ ಈ ಗುಡ್ ನ್ಯೂಸ್ ನಿಮ್ಗಾಗಿ. ಪೋಷಕರೇ, ಇನ್ಮೇಲೆ ನಿಮ್ಮ ಆತಂಕಕ್ಕೆ ಫುಲ್ ಸ್ಟಾಪ್ ಬೀಳ್ಲಿಕ್ಕಿದೆ. ಹೌದು, ಸಾಮಾಜಿಕ ಮಾಧ್ಯಮಗಳ ದುರ್ಬಳಕೆಯನ್ನ ತಡೆಯೋದಕ್ಕೆ ಈಗ ಯೂಟ್ಯೂಬ್ ಮತ್ತು ವಾಟ್ಸಾಪ್ ಸಂಸ್ಥೆಗಳು ಪೋಷಕರಿಗೆ ಬ್ರಹ್ಮಾಸ್ತ್ರವೊಂದನ್ನ ನೀಡೋದಕ್ಕೆ ಮುಂದಾಗಿವೆ. ಮೊದಲನೆಯದಾಗಿ ಯೂಟ್ಯೂಬ್. ಮಕ್ಕಳು ಈ ಶಾರ್ಟ್ಸ್ ವಿಡಿಯೋಗಳನ್ನ ಗಂಟೆಗಟ್ಟಲೆ ಸ್ಕ್ರಾಲ್ ಮಾಡೋದ್ರಿಂದ ಅವರ ಏಕಾಗ್ರತೆ ಕಡಿಮೆಯಾಗ್ತಾ ಇದೆ ಅನ್ನೋದು ಎಲ್ಲರ ದೂರು. ಅದಕ್ಕಾಗಿನೇ ಇನ್ಮೇಲೆ ಮಕ್ಕಳು ಎಷ್ಟು ಹೊತ್ತು ಶಾರ್ಟ್ಸ್ ಅನ್ನ ನೋಡಬೇಕು ಅನ್ನೋದನ್ನ ನೀವೇ ನಿರ್ಧಾರವನ್ನು ಮಾಡಬಹುದು. ಅಷ್ಟು ಯಾಕೆ, ಆ ಸಮಯವನ್ನ ನೀವು ಝೀರೋಗೆ ಸೆಟ್ ಕೂಡ ಮಾಡಬಹುದು. ಮಕ್ಕಳು ಶಾರ್ಟ್ಸ್ ನೋಡೋದನ್ನೇ ಸಂಪೂರ್ಣವಾಗಿ ಕೂಡ ತಡೆಯಬಹುದು. ಈ ಎಲ್ಲ ನಿಯಂತ್ರಣ ನಿಮ್ಮ ಮೊಬೈಲ್ನಲ್ಲೇ ಇರಲಿಕ್ಕಿದೆ. ಇನ್ನು ವಾಟ್ಸಪ್ ವಿಷಯಕ್ಕೆ ಬರೋದಾದ್ರೆ, ಇನ್ಮೇಲೆ ನಿಮ್ಮ ವಾಟ್ಸಪ್ ಖಾತೆಗೆ ಮಕ್ಕಳ ಖಾತೆಯನ್ನ ಲಿಂಕ್ ಮಾಡಬಹುದು. ಮಗುವಿನ DP ಯಾರು ನೋಡಬೇಕು, ಅವರ ಸ್ಟೇಟಸ್ ಯಾರಿಗೆ ಕಾಣಿಸ್ಬೇಕು ಅನ್ನೋದನ್ನ ಪೋಷಕರೇ ಡಿಸೈಡ್ ಮಾಡ್ತಾರೆ. ಒಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಮಗುವಿನ ಗೌಪ್ಯತೆಗಾಗಿ ನೀವು ಅವರ ಮೆಸೇಜ್ ಅಥವಾ ಕರೆಗಳನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಮಕ್ಕಳು ಕೇವಲ ನಿಮ್ಮ ಫೋನ್ನಲ್ಲಿ ಸೇವ್ ಆಗಿರುವಂತಹ ನಂಬರ್ಗಳ ಜೊತೆ ಮಾತ್ರ ಮಾತನಾಡುವ ಹಾಗೆ ನೀವು ಲಿಮಿಟ್ ಆಗಿ ಸೆಟ್ ಕೂಡ ಮಾಡಬಹುದು. ಈ ಆಯ್ಕೆಗಳು ಸದ್ಯದಲ್ಲಿ ಜಾರಿಗೆ ಬರ್ತಾ ಇದೆ. ತಂತ್ರಜ್ಞಾನದ ಈ ಹೊಸ ಬದಲಾವಣೆಗಳು ಮಕ್ಕಳ ಸುರಕ್ಷತೆಗೆ ವರದಾನ ಆಗ್ಲಿಕ್ಕಿವೆ ಅಲ್ವಾ?